ರಾಜೇಂದ್ರ ಶೆಟ್ಟಿ ಅವರೇ, ಈಗ ಹೋಟೆಲ್ದು ಹೆಂಗಾಗ್ಬಿಟ್ಟಿದೆ ಅಂದರೆ ದೊಡ್ಡ ಹೋಟೆಲ್ಲು, ಸಣ್ಣ ಹೋಟೆಲ್ಲು, ಫುಟ್ಪಾತ್ ಹೋಟೆಲ್ಲು ಅಷ್ಟು ಮಾತ್ರ ಅಲ್ಲ, ಆರ್ಗ್ಯಾನಿಕ್ ಹೋಟೆಲ್ ಅಂತೆ, ಅವೆಂತೆಂಥದ್ದು ಹೆಸರು, ಆಮೇಲೆ ಏನು ಡಯಟ್ ಹೋಟೆಲ್ ಅಂತೆ. ಅಲ್ಲಿ ದೋಸೆಗಳಲ್ಲಿ 99 ರೀತಿಯ ದೋಸೆಗಳು, ಮಿಲ್ಲೆಟ್ ದೋಸೆ ಅಂತ ಸಿಗುತ್ತೆ. ಮಿಲ್ಲೆಟ್ ದೋಸೆ ಏನಕ್ಕೆ ತಗೊಳ್ತೀವಿ ನಾವು? ಆರೋಗ್ಯಕ್ಕೆ ಒಳ್ಳೇದಪ್ಪ, ಮನೇಲಿ ಊಟ ಮಾಡೋಕ್ಕಾಗಿಲ್ಲ, ಈ ದೋಸೆಲಾದರೂ ಒಂದು ಒಳ್ಳೆ ದೋಸೆ ತಿನ್ನೋಣ ಅನ್ಕೊಂಡ್ ಬರ್ತೀವಿ. ಮಿಲ್ಲೆಟ್ ದೋಸೆ ಅಂತ ಹೇಳಿ ಒಂದು ಲೋಟ ಎಂತ ಹಿಟ್ಟು ಹಾಕ್ದವ 5-6 ಚಮಚ ಎಣ್ಣೆ ಹಾಕ್ಬಿಡ್ತಾನೆ. ಎಲ್ಲಿ ಉಳ್ಕೊಳುತ್ತೆ ಪೌಷ್ಟಿಕಾಂಶ? ಯಾಕೆ ಹೋಟೆಲ್ ಅವರು ಈ ಎಣ್ಣೆ ತುಪ್ಪ ಹಾಕಿದ್ರೇನೆ ರುಚಿ ಚೆನ್ನಾಗಿರುತ್ತೆ ಅನ್ನೋ ಭ್ರಮೆಗೆ ಬಂದ್ಬಿಟ್ಟಿದ್ದಾರೆ? ಅಥವಾ ನಾವುಗಳು ನಿಮ್ಮ ಹತ್ರ ನಿರೀಕ್ಷೆ ಮಾಡ್ತಾ ಇದ್ವಾ? ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಹಾಕ್ಬಿಡ್ತೀನಿ. ಇತ್ತೀಚೆಗೆ ತುಂಬಾ ವೈರಲ್ ಆಗ್ತಾ ಇದಾವೆ ವಿಡಿಯೋಗಳು. ದೊಡ್ಡ ದೊಡ್ಡ ಹೋಟೆಲ್ ಅಂತೆ ಎಣ್ಣೆ ಮನೆ ಹಾಳಾಗೋಗ್ಲಿ ರೀ, ತುಪ್ಪನ ದೋಸೆಗೆ ಮುರಿದ್ರೆ ಸಾಕು, ಆಮೇಲೆ ಎಂತ ತುಪ್ಪದ ಇಡ್ಲಿ ಅಂತೆ, ಇಡ್ಲಿ ಮೇಲೆ ತುಪ್ಪ, ಸಾಂಬಾರ್ ತರ ತುಪ್ಪ ಉಯ್ಯೋದು. ಈ ನೆಗೆಟಿವ್ ಟ್ರೆಂಡ್ಗಳಿಗೆ ಯಾಕೆ ಹೋಟೆಲ್ನವ್ರು ಅಟ್ರಾಕ್ಟ್ ಆಗ್ತಾ ಇದ್ದಾರೆ? ಅಥವಾ ಜನ ನಾವು ಕೇಳ್ತಾ ಇರೋದೇ ನಿಮ್ಮ ಹತ್ರ ಅದನ್ನೇ ಬಯಸ್ತಾ ಇದೀವ ನಾವು? ಇಲ್ಲ ಮೇಡಮ್, ಇದೇನ್ ಗೊತ್ತುಂಟಾ, ಈಗ ನೋಡಿ ನಿಮ್ಗೆ ಹೇಳ್ತೇನೆ. ಈಗ ನಮ್ ಹೋಟೆಲ್ ಉಂಟು, ಈ ಹೋಟೆಲ್ ನಾವೀಗ ಹೈಜೆನಿಕ್ ಫುಡ್ ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಹೈಜೆನಿಕ್ ಫುಡ್ ಕೊಡ್ತಾರೆ, ಒಳ್ಳೇದಾಗುತ್ತೆ, ಓಪನ್ ಎಲ್ಲ ಕಾಣುತ್ತೆ, ಗೊತ್ತಾಗುತ್ತೆ ನಮ್ಗೆ ಅಂತ ನಮ್ಮ ಹೋಟೆಲ್ ಬರ್ತಾರೆ ಅವರು. ಅವರೇ ಹೇಳ್ತಾರೆ, ಸರ್ ನಿಮ್ ಹೋಟೆಲ್ ಬಂದ್ ತಿಂದು ಸಾಕಾಯ್ತು, ಏನೋ ಎಕ್ಸ್ಟ್ರಾ ಒಂದು ಬೇರೆ ಏನಾದ್ರು ಕೊಡಿ ಸರ್ ನಮ್ಗೆ ಅಂತ. ಮಾಲಕ್ ಏನ್ ಮಾಡ್ತೇನೆ, ಏನ್ ಕೊಡು ಪಾಪ, ದಿನ ಬರ್ತಾವ, ಏನಾದ್ರು ಒಂದು ಹೊಸ ಒಂದು ಅನ್ವೇಷಣೆ ಮಾಡ್ತೇವೆ ಅವ್ನು, ಅದಕ್ಕೆ ಖುಷಿ ಆಗ್ಬಿಡ್ತಾರೆ. ಅದನ್ನೆಲ್ಲ ಕಾಪಿ ಹೊಡಿತಾರೆ, ಮಾಡೋದು ಎಲ್ಲ ಕಾಪಿ ಹೊಡೋದು, ಅದೆಲ್ಲ ಊರು ತುಂಬಾ ಹಾಡ್ಬಿಡುತ್ತೆ. ಆಮೇಲೆ ಅದೇ ಟ್ರೆಂಡ್ ಆಗ್ಬಿಡುತ್ತೆ. ಆಮೇಲೆ ಈ ವಿಷಯ ಈ ರೀತಿ ಆಗುದು. ಅದು ಇದಕ್ಕೆಲ್ಲ ಮೂಲ ಕಾರಣ ಗ್ರಾಹಕರಿಗೆ ಗೊತ್ತಿರ, ಒಂದೇ ತಿಂದು ಅವ್ರಿಗೆ ಈಗ ನೋಡಿ ನಮ್ ಹೋಟೆಲ್ 10 ವರ್ಷ ಆಯ್ತು, ಈಗ್ಲೂ ಬಂದು ಕೇಳ್ತಾರೆ, ಹೊಸದಾಗಿ ಏನುಂಟಪ್ಪ ನಿನ್ ಹೋಟೆಲ್ ಅಲ್ಲಿ ಅಂತ. ಹೊಸದಾಗಿ ಏನ್ ಮಾಡಿದ್ದೀರಿ, ಹಳದೇನು ಹೇಳ್ಬೇಡ್ರಿ ನಮಗೆ, ಹೊಸದೇನಾದ್ರು ನೀವು ಇಟ್ಟಿದ್ರೆ ಅದು ಹೇಳಿ ನಮ್ಗೆ, ನಿಮ್ ತಿಂದು ಸಾಕಾಗ್ಬಿಟ್ಟಿದ್ದೆ ಅಂತ ಅವರೇ ನಮ್ಗೆ ಕೇಳ್ತಾರೆ. ನಾವು ಬರ್ತೇವೆ, ಇಲ್ಲಿ ಬರುದಿಲ್ಲ. ಅವಾಗ ಏನ್ ಮಾಡ್ತೀವಿ ನಾವು ಗ್ರಾಹಕರ ಗ್ರಾಹಕ ಹೊಸ ಕೆಲ್ತಿದ್ದಲ್ಲ, ಬಂದ್ ಸಾಕಾಯ್ತಲ್ಲ ಅವ್ರಿಗೆ, ಮತ್ತೆ ನಾವು ತಿಳಕ ಮಾಡ್ತೀವಿ, ಏನ್ ಮಾಡ್ಬೇಕು ಇದಕ್ಕೆ ಅಂತ. ಅವಾಗ ಏನೋ ಒಂದು ಅನ್ವೇಷಣೆ ಮಾಡಿ ನಾವು ಒಂದು ಕೊಡ್ತೇವೆ, ಅದು ಖುಷಿ ಆಗುತ್ತೆ ಅವ್ರಿಗೆ. ಅದನ್ನ ಬೇರೆ ಮತ್ತೆಲ್ಲ ಒಟ್ಟು ಕಾಪಿ ಹೊಡಿತಾರೆ. ಹಾಗೆ ಅದು ಬೆಳಿತೆ ಹೋಗ್ಬಿಡುತ್ತೆ. ಅದು ಒಬ್ಬ ಹೋಟೆಲ್ ಉದ್ಯಮ ಅಥವಾ ಹೋಟೆಲ್ ಓನರ್ ಆಗಿ, ನೀವು ಉದ್ಯಮಿಯಾಗಿ ಗ್ರಾಹಕರಿಗೆ ಒಳ್ಳೆ ರೀತಿಯ ಆಹಾರವನ್ನೇ ಸರ್ವ್ ಮಾಡ್ಬೇಕು ಅಂತ ಇಂಟೆನ್ಷನ್ ಎಷ್ಟೋ ಜನ ಇಟ್ಕೊಂಡು ಫೀಲ್ಡಿಗೆ ಬರ್ತಾ ಇದ್ದಾರೆ. ನಾವು ಒಪ್ಕೋಬೇಕಾದ್ರೆ ಎಲ್ಲಾ ಹೋಟೆಲ್ನವರು ಹಿಂಗೆ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಸೊ ನಿಮ್ಗಳಿಗೆ ಈ ರೀತಿಯ ಇನ್ನೇನಿದೆ ಹೊಸದಾಗಿ ಏನಿದೆ, ಡಿಫ್ರೆಂಟ್ ಆಗಿ ಏನ್ ಕೊಡ್ತೀರಿ, ವೆರೈಟಿ ಏನಿದೆ ಅಂತ ಕೇಳೋದು ಎಷ್ಟು ಕೈ ಕಟ್ಟಿ ಹಾಕ್ದಂಗ ಆಗುತ್ತೆ, ಎಷ್ಟು ಕಷ್ಟ ಆಗುತ್ತೆ ಆರೋಗ್ಯ ಪ್ಲಸ್ ಆಹಾರ ಎರಡನ್ನೂ ಒಂದು ಪ್ಲೇಟ್ ಅಲ್ಲಿ ಸರ್ವ್ ಮಾಡಕ್ಕೆ. ಈಗ ನೋಡ್ರಿ, ಇಡ್ಲಿ ಉಂಟು, ಈ ಬುಲೆಟ್ ಇಡ್ಲಿ ಚಾಲ ಮಾಡಿ, ಬುಲೆಟ್ ಇಡ್ಲಿ ಮತ್ತೆ ಏನ್ ಮಾಡೋದು ಈಗ ಇಡ್ಲಿ, ಈ ಬುಲೆಟ್ ಇಡ್ಲಿ ಅದೇನಪ್ಪ, ಈ ಸಾಂಬಾರ್ ವೆರೈಟಿ ಸಾಂಬಾರು ಏನಾದ್ರು ಗ್ರಾಹಕರಿಗೆ ಈಗ ಏನ್ ಗೊತ್ತಿಲ್ಲ. ಅಲ್ಟಿಮೇಟ್ ಗ್ರಾಹಕರೇ ಇಲ್ಲ. ಒಂದು ಹೋಟೆಲ್ ಮಾಡುದು ಗ್ರಾಹಕರಿಗೆನಾ, ಅವ್ರು ಬಂದ್ರೆ ಹೋಟೆಲ್ ಹೊಡೆಯುದು, ಸಂಬಳ ಕೊಡುದು, PF ಬಾಡಿಗೆ 101 ಕಾನೂನು ಕಟ್ಟಳೆಗೆ ಮುಗಿಬೇಕಾದ್ರೆ ಗ್ರಾಹಕ ಬರ್ಬೇಕು, ಅವರೇ ದೇವ್ರು. ಅವರು ನಾವು ಸರಿಯಾಗಿ ರೀತಿಯಲ್ಲಿ ನಾವು ಸರ್ವಿಸ್ ಮಾಡಿದ್ರೆ ನಮ್ಮ ಅಂಗಡಿ ನಡೆಯುತ್ತೆ. ಮತ್ತೆ ಈಗಿನ ಕಾಲದಲ್ಲಿ ಗ್ರಾಹಕರು 100 ಹೋಟೆಲ್ ಅಡ್ಡಾಡಿ ಅವ್ರಿಗೆಲ್ಲ ಮಾಹಿತಿ ಇರುತ್ತೆ, ಎಲ್ಲ ಒಳ್ಳೇದುಂಟು, ಎಲ್ಲ ಒಳ್ಳೇದಿಲ್ಲ, ಯಾವ ಎಣ್ಣೆ ಹಾಕ್ತೇನೆ, ಯಾವ ಎಣ್ಣೆ ಹಾಕೋದಿಲ್ಲ, ಯಾವ ರೀತಿ ಮಾಡ್ತಾರೆ. ಅದರ ಪ್ರಕಾರ ಈಗಲೂ ಗ್ರಾಹಕರು ಲೆಕ್ಕ ಮಾಡಿ ನೋಡಿ, ಕ್ವಾಲಿಟಿ ಒಳ್ಳೇದಿದ್ರೆ ಎಷ್ಟು ದೂರ ಆದ್ರೂ ಹೋಗ್ತಾರೆ ಅವ್ರು. ನಂಗೆ ಅಲ್ಲೇ ಹೋಗ್ಬಾ, ಅಲ್ಲಿ ಹೋದ್ರೆ ನಾ ಸಮಾನ ತಿಂದ್ರೆ ಸ್ವಲ್ಪ ಏನೋ ಮನಸ್ಸಿಗೆ ರಾತ್ರಿ ಹೊಟ್ಟೆ ಕೆಡುದಿಲ್ಲ, ರಾತ್ರಿ ಹೊಟ್ಟೆ ಸರಿಯಾಗಿರ್ತದೆ, ಬೇರೆ ಊಟ ಮಾಡಿದ್ರೆ ನಮ್ಗೆ ಹೊಟ್ಟೆ ಸರಿ ಇರುವುದಿಲ್ಲ. ಮತ್ತೆ ಆರೋಗ್ಯ ಹಾಳಾಗ್ಲಿಕ್ಕೆ ಹೋಟೆಲ್ ಒಂದು ಕಾರಣ ಅಲ್ಲ, ತರಕಾರಿಗಳು, ಫ್ರೂಟ್ಗಳು ಬಹಳಷ್ಟು ಕಾರಣ ಉಂಟು. ಅದೆಲ್ಲ ಈಗ ನೋಡ್ರಿ, ಈಗ ನಮ್ದಲ್ಲಿ ಈಗ ನಮ್ಮ ಅಂಗಡಿಗೆ ತರಕಾರಿ ಬರ್ಬೇಕಾದ್ರೆ ಅದನ್ನ ತೆಗಿಬೇಕಾದ್ರೆ 2-3 ಜನ ಹೆಂಗ್ ನಾವು, ಅದು ಹಾಳಾಗಿದ್ದಲ್ಲಿ ತೆಗಿರಪ್ಪ ಅಂತ. ಯಾಕಂದ್ರೆ ಎಲ್ಲ ಹಾಕ್ಬಿಡ್ತದೆ ಅದ್ರೊಳಗೆ, 10 kg ಒಳಗೆ 4 kg ಹಾಳಾಗಿರ್ತದೆ ಅದ್ರೊಳಗೆ. ಅದು ನಾವು ತೆಗಿತೀವಿ, ಬೇರೆ ತೆಗಿತಾರೆ ಗೊತ್ತಿರುತ್ತ. ಸಮಸ್ಯೆ ಸಮಸ್ಯೆ ಬಹಳ, ಹೋಟೆಲ್ ಫೀಲ್ಡ್ ಸಮಸ್ಯೆ ಬಹಳ ಉಂಟು. ಹೋಟೆಲ್ ಫೀಲ್ಡ್ ನಡೆಸೋದೇ ಈಗ ದುಸ್ತರ ಆಗ್ಬಿಟ್ಟಿದೆ. ಈಗ ಈ ಹೊಸ ಈಗ ನೋಡಿ ಈಗ ನಮ್ಮ ಹೋಟೆಲ್ಗೆ ಈ ಜಾಬಿಗೆ ಪಾಪ ನಮ್ಮ ಕೆಲಸ ಇಟ್ಕೊಳಕ್ಕೆ ಅಷ್ಟು ಜನ ಖಾಲಿ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ, ಹೋಗಿ ಎಲ್ಲ ಒಂದು ಗೂಗಲ್ ಅಲ್ಲಿ ನೋಡ್ತಾರೆ, ದೋಸೆ ಮಾಡ್ತಾರೆ, ಇಡ್ಲಿ ಮಾಡ್ತಾರೆ, ಡಬ್ಬಿಯನ್ನೇ ಹಾಕ್ಬಿಡ್ತಾರೆ. ಹೇಳ್ಬೇಕಲ್ಲ ಅವ್ರು ಏನ್ ಹಾಕ್ಬೇಕು, ಏನ್ ಹಾಕ್ಬಾರ್ದು, ಎಣ್ಣೆ ಹಾಕ್ಬೇಕು, ಯಾವ್ದು ಎಣ್ಣೆ ಹಾಕ್ಬಾರ್ದು, ಹೇಗ್ ಕೊಡಬೇಕು, ಎಷ್ಟು ಹುರಿಬೇಕು, ಎಷ್ಟು ಏನ್ ಗೊತ್ತಿರುದಿಲ್ಲ. ಗೂಗಲ್ ನೋಡ್ತಾರೆ, ಅದ್ರ ಬಗ್ಗೆ ಮಾಡ್ಕೋತ ಹೋಗ್ಬಿಡ್ತಾರೆ. ಅದು
ಕರೆಕ್ಟ್. ಬಂದೇ ಇರಿ. ಈಗ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದರೆ, ಈಗ ನಾವು ಫಾರ್ ಎಕ್ಸಾಂಪಲ್ ಇವತ್ತು ಕರೆದಿರೋ ಪದಾರ್ಥ ಬಗ್ಗೆ ಮಾತಾಡ್ತಿರೋದ್ರಿಂದ ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಟೇಸ್ಟ್ ಹೆಚ್ಚಾಗುತ್ತೆ. ನಾವು ಆ ಟೈಮಲ್ಲಿ ನಾಲಿಗೆಗೆ ಜಾಸ್ತಿ ಆದ್ಯತೆ ಕೊಡ್ತೀವಿ, ರುಚಿಗೆ. ಹೆಲ್ತ್ ಬಗ್ಗೆ ಯಾರು ಈಗ ಈ ಬ್ಲಾಕೇಜ್ ಡೆವಲಪ್ ಆಗ್ತಿದೆ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಜನಕ್ಕೆ? ಗೊತ್ತಾಗಲ್ವಲ್ಲ. ಬಟ್ ಆ ಮೂಮೆಂಟಲ್ಲಿ ತಿನ್ನೋದು, ರುಚಿ ಹತ್ತೋದು ಎಲ್ಲರಿಗೂ ಗೊತ್ತಾಗುತ್ತೆ. ಅದು ಬೇಕು ಅವ್ರಿಗೆ. ಒಳಗಡೆ ಏನಾಗ್ತಿದೆ ಅಂತ ಅವ್ರಿಗೆ ಗೊತ್ತಾಗ್ತಿದ್ರೆ ಮೇ ಬಿ ಜಾಸ್ತಿ ಎಚ್ಚೆತ್ಕೋತಾರೇನೋ, ಜಾಸ್ತಿ ಮುತುವರ್ಜಿ ವಹಿಸ್ಕೋತಾರೇನೋ. ಬಟ್ ಒಳಗಡೆ ಏನಾಗ್ತಿದೆ ಲಾಸ್ಟ್ ಅದು ತೊಂದರೆ ಆಗೋವರೆಗೂ ಗೊತ್ತಾಗಲ್ವಲ್ಲ. ಅಥಿರೋಸ್ಕ್ಲೆರೋಸಿಸ್ ಅನ್ನೋದು ಇಟ್ಸ್ ಅ ರಪ್ಚರ್. ಸೊ ಚೈಲ್ಡ್ಹುಡ್ ಇಂದ ಮಗು ಸಣ್ಣಕ್ಕಿದೆ ಅಂದ್ರೆ ಕರಿದ ಪದಾರ್ಥ ತಿನ್ಸಿ ಕಬಾಬ್ ಮಾಡೋದು. ಆಮೇಲೆ ಮನೇಲೂ ದ ವೇ. ಮೇಡಮ್, ನಾನು ಇನ್ನೊಂದು ಪ್ರಶ್ನೆ ಕೇಳ್ಬೇಕು. ನಾವು ಬ್ರೇಕ್ ಅಲ್ಲಿ ಚರ್ಚೆ ಮಾಡ್ತಾ ಇದ್ದ ಹಾಗೆ ಗುಡ್ ಫ್ಯಾಟ್, ಬ್ಯಾಡ್ ಫ್ಯಾಟ್, ಈಗ ಜನಕ್ಕೂ ಆ ಪದಗಳು ಗೊತ್ತಾಗ್ಬಿಟ್ಟಿದೆ, ಜನಸಾಮಾನ್ಯರಿಗೆ. ಸೊ ಗುಡ್ ಫ್ಯಾಟ್ ಅಂದ್ರೆ ಏನು? ಡೈರಿ ಐಟಮ್ಸ್ ಅಂತ ನೀವೇ ಹೇಳ್ತಾ ಇದ್ರಿ, ಬೆಣ್ಣೆ, ತುಪ್ಪ ಎಲ್ಲ ಒಳ್ಳೇದು. ಇದೇ ತುಪ್ಪವನ್ನ ಬೆಳಗ್ಗೆ ಎದ್ದು ಒಂದು ಲೋಟ ಬಿಸಿನೀರಿಗೆ ಹಾಕೊಂಡು ಕುಡಿದ್ರೆ ಒಳ್ಳೇದು ಅಂತ ನೀವೇನು ಹೇಳ್ತೀರಿ? ನಾವು ಅದನ್ನ ಹೆಂಗೆ ತಗೊಂಡಿದ್ದೀವಿ ಅಂದ್ರೆ, ತುಪ್ಪ ಅಂದ್ರೆ ಒಳ್ಳೇದು. ತುಪ್ಪನ ನಾನು ಇಡ್ಲಿಗೆ ಸಾಂಬಾರ್ ತರ ಹಾಕೊಂಡು ತಿನ್ಬೋದು. ಹೋಟೆಲ್ಗಳವರು ಅದನ್ನೇ ತೋರಿಸ್ತಾ ಇದ್ದಾರೆ. ಇಡ್ಲಿ ಮೇಲೆ ಸಾಂಬಾರ್ ಇಡ್ತಾರೋ ಇಲ್ವೋ, ತುಪ್ಪ ಮಾತ್ರ ಉಯ್ತಾ ಇದ್ದಾರೆ. ಅದನ್ನ ಡಿಜಿಟಲ್ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂತ ಅನ್ನಿಸ್ಕೊಳ್ಳೋರು ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ವಿಡಿಯೋ ನೋಡ್ತಾ ಇರೋ ನನಗೆ ಹೊಟ್ಟೆ ತುಂಬಿದ್ರು ಹಶ್ವಾಗುತ್ತೆ, ಅದನ್ನ ಹೋಗಿ ಹುಡುಕೊಂಡು ಹೋಗಿ ತಿನ್ಬೇಕು ಅಂತ ಅನ್ಸುತ್ತೆ. ಸೊ ಇದು ಎಷ್ಟು ಡೇಂಜರ್ ಮೇಡಮ್ ಇದು? ಆಕ್ಚುಲಿ ಏನ್ ಗೊತ್ತಾ, ತುಪ್ಪ ಒಳ್ಳೇದು, ಬೆಣ್ಣೆ ಒಳ್ಳೇದು ಅಂದ್ಕೊಂಡು ಎಷ್ಟು ಬೇಕಾದ್ರೂ ಹಿಗ್ಗಾಮುಗ್ಗ ಅಲ್ಲ, ಅತಿಯಾದರೆ ಅಮೃತವು ವಿಷ ಅಂತ ಹೇಳ್ತೀವಲ್ಲ. ಸೊ ಏನಂದರೆ ಆಯುರ್ವೇದಿಕಲ್ಲಿ ತುಪ್ಪ ಅನ್ನೋದು ಒಂದು ದೊಡ್ಡ ಕಾನ್ಸೆಪ್ಟ್. ಲೈಕ್ ಫಾರ್ ದ ಅಬ್ಸಾರ್ಪ್ಷನ್ ಆಫ್ ಸಮ್ ಕಾಂಪೊನೆಂಟ್ ತುಪ್ಪ ಅನ್ನೋದು ಇಂಪಾರ್ಟೆಂಟ್. ಮಿಕ್ಸಿಂಗ್ಗೆ ಹೇಳ್ತಾರೆ. ಸೊ ಆ್ಯಸ್ ಅ ಜನರಲ್ ಪಬ್ಲಿಕ್ ನಾವೇನು ಅಡ್ವೈಸ್ ಮಾಡ್ತೀವಿ ನಮ್ಮ ಕ್ಲೈಂಟ್ಸ್ಗೆ ಅಂದರೆ, ನಿಮ್ಮದು ಫ್ಯಾಟ್ ಅಂದರೆ ಇವಾಗ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ನಾವೆಲ್ಲಿ ಬ್ರೇಕ್ ಮಾಡ್ತೀವಿ 15 to 20%. ಆಮೇಲೆ ನಿಮ್ಗೆ ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಕಾರ್ಡಿಯೋ ಅಥವಾ ಏನಾದರೂ ಡಿಸೀಸ್ ಇದೆ 10 ml ತಗೊಳ್ಳಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ 1 ಕಾಂಪೊನೆಂಟ್ ತುಪ್ಪ ಬರುತ್ತೆ. ಇನ್ನು ನೀವು 5 grams ಯೂಸ್ ಮಾಡ್ತೀರಾ, ಮತ್ತು ಇನ್ನು 2 ಇರೋದು ನೀವು ವೆಜಿಟೇಬಲ್ ಆಯಿಲ್ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಇದಕ್ಕಿಂತನೂ ಈ ಲೈಕ್ ಸ್ವಲ್ಪ ಬಿರಿಯಾನಿ ಮಾಡಬೇಕಾದ್ರೆ ಎಲ್ಲರೂ ತುಪ್ಪ ಯೂಸ್ ಮಾಡಲ್ಲ. ಸೊ ನಾವೇನು ಆಲ್ಟರ್ನೇಟಿವ್ ಯೂಸ್ ಮಾಡ್ತೀವಿ, ಏನು ವನಸ್ಪತಿ ಯೂಸ್ ಮಾಡ್ತೀವಿ. ದಟ್ ಈಸ್ ಹೈಡ್ರೋಜಿನೇಟೆಡ್ ಫ್ಯಾಟ್. ಇಟ್ ಈಸ್ ಅ ಟ್ರಾನ್ಸ್ ಫ್ಯಾಟ್ಸ್. ಸೊ ತುಪ್ಪದ ಬದಲು ಈ ಥರ ವನಸ್ಪತಿ ಯೂಸ್ ಮಾಡೋದ್ರಿಂದ ಇನ್ನೂ ಹಾನಿಕಾರಕ ಇದಾಗುತ್ತೆ. ಸೊ ಓವರ್ ಆಲ್ ಕ್ಯಾಲೋರೀಸ್ ನೋಡಿದಾಗ ವೆಜಿಟೇಬಲ್ ಆಯಿಲು ಮತ್ತು ಘೀ ಎರಡೂ ಸೇಮ್ ಕ್ಯಾಲೋರೀಸ್ ನಮಗೆ ಕೊಡುತ್ತೆ. ಬಟ್ ವೆನ್ ವಿ ಕಮ್ ಟು ದ ಪ್ರಾಪರ್ಟಿ ಅಂದರೆ ಗುಡ್ ಪ್ರಾಪರ್ಟೀಸ್ ಇಸ್ ಘೀ ಇಸ್ ಗುಡ್ ಫಾರ್ ದ ಗಟ್ ಹೆಲ್ತ್. ಓಕೆ. ಸೊ ಬಟ್ ಎಷ್ಟು ತಿನ್ನಬೇಕು ಅಂದರೆ ಒಂದು ಪರ್ಸನ್ಗೆ ನಾವು 500 ml ಇನ್ 30 days ಅಂತ ಏನು ಆಯಿಲ್ ಸಜೆಸ್ಟ್ ಮಾಡ್ತೀವೋ ಅದರಲ್ಲಿ ಒಂದು 5 to 10 grams ಘೀ ಇದ್ರೆ ಎವ್ರಿ ಡೇ ಇಟ್ಸ್ ಓಕೆ, ನಾಟ್ ಬಿಯಾಂಡ್ ದಟ್. ಓಕೆ, ಸಿಂಪಲ್ ಮೇಡಮ್. ಅದನ್ನ ಟಾನಿಕ್ ಥರ ಉಪಯೋಗಿಸಬಾರ್ದು ಅಷ್ಟೇ. ನನ್ನ ಪೇಷಂಟ್ ಒಬ್ರು ಇದ್ರು, ಒಂದ್ಸಲಿ ನನಗೆ ಕೇಳಿದ್ರು ಆಲಿವ್ ಆಯಿಲ್ ಒಳ್ಳೇದಾ ಅಂತ. ನಾನು ಜನರಲ್ ಆಗಿ ಇರೋ ಆಯಿಲ್ಸಲ್ಲಿ ಆಲಿವ್ ಆಯಿಲ್ ಓಕೆ ಅಲ್ವಾ, ಅದಕ್ಕೆ ಹೌದು ಆಲಿವ್ ಆಯಿಲ್ ಇರೋ ಆಯಿಲ್ಸಲ್ಲಿ ಓಕೆ ಅಂದೆ. ನೆಕ್ಸ್ಟ್ ಟೈಮ್ ಬಂದಾಗ ಸರ್ ನೀವು ಹೇಳ್ದಂಗೆ ಮಾಡ್ತಾ ಇದ್ದೀನಿ ಸರ್. ಏನು ಮಾಡ್ತಿದ್ದೀಯಪ್ಪ? ಎಲ್ಲ ಫುಡ್ಗೂ ಸ್ವಲ್ಪ ಆಲಿವ್ ಆಯಿಲ್ ಹಾಕೊಂಡು ತಿಂತಾ ಇದ್ದೀನಿ ಸರ್ ಅಂತ. ಅದು ಟಾನಿಕ್ ಅಲ್ಲಪ್ಪ, ಹಂಗೆಲ್ಲ ಮಾಡಬೇಕು. ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಪ್ರಾಕ್ಟೀಸಲ್ಲಿ ಮಾಲ್ ಅಬ್ಸಾರ್ಪ್ಷನ್ ಅಂತ ಹೇಳ್ತೀರಿ ಮೇಡಮ್. ಸೊ ಅವ್ರಿಗೆ ಅಬ್ಸಾರ್ಪ್ಷನ್ ಆಗ್ತಿರಲ್ಲ. ಸೊ ಫಾರ್ ದಮ್ ವಿ ರೆಕಮೆಂಡ್ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ ನಾವು ರೆಕಮೆಂಡ್ ಮಾಡಬೇಕು. ಸೊ ತುಪ್ಪದಲ್ಲಿ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ತುಂಬ ಇರುತ್ತೆ. ಸೊ ಅಂಥವ್ರಿಗೆ ವಿ ರೆಕಮೆಂಡ್. ಸೊ ಆಯಿಲ್ ಕೊಡೋ ಬದಲು, ಸಿರಪ್ MCT ಆಯಿಲ್ ಬರೆಯೋ ಬದಲು ತುಪ್ಪನೇ ಕೊಡ್ಬೋದು ನಾವು. ಸೊ ಅದನ್ನ ನನ್ನ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಸೊ ಅವ್ರಿಗೆ ಸ್ವಲ್ಪ ಮಾಲ್ ಅಬ್ಸಾರ್ಪ್ಷನ್ ಅಂದರೆ ತುಂಬ ಸಣ್ಣ ಇರ್ತಾರೆ. ಅವ್ರಿಗೆ ಏನು ತಿಂದಿದ್ದು ಅಬ್ಸಾರ್ಪ್ಷನ್ ಆಗ್ತಿರ, ತಿಂದಿದ್ದು ಹಾಗೆ ಗಟ್ಟಲ್ಲಿ ಬರ್ತಾ ಇರುತ್ತೆ ಆಚೆಗೆ. ಅಲ್ಲ, ಇದು ನಾವು ಕ್ಲಾರಿಟಿ ಕೊಡಬೇಕು. ಏನು ಅಂದರೆ ಇದು ಸ್ಪೆಸಿಫಿಕ್ ಪೇಷಂಟ್ಸ್ಗೆ ಡಾಕ್ಟರ್ ನೀವುಗಳು ಯಾರಿಗೆ ಹೇಳ್ತೀರಿ ಅವ್ರು ಮಾತ್ರ ಕೇಳಬೇಕು ಅದನ್ನ. ಎಲ್ಲರೂ ಹೋಗ್ಬಿಟ್ಟು ಈಗ ಈ ಕಾರ್ಯಕ್ರಮದಲ್ಲಿ ಹೇಳಿದ್ರು ತುಪ್ಪ ಒಳ್ಳೇದು ಅಂತ ಹೇಳ್ಕೊಂಡು ತಿನ್ನೋದು ಒಳ್ಳೇದು. ಆಮೇಲೆ ತುಪ್ಪ ಒಳ್ಳೇದು ಅಂತ ಅನ್ನದ ಮೇಲೆ ತುಪ್ಪ ಹಾಕಬೇಕೆ ಹೊರತು ಸಾರಿಗೂ ಒಗ್ಗರಣೆ, ಪಲ್ಯಕ್ಕೂ ಒಗ್ಗರಣೆ, ತುಪ್ಪದಲ್ಲ ಬೋಂಡ ಬಜ್ಜಿ ಮಾಡ್ಕೊಂಡ್ರೆ ಅದು ಡೆಫಿನೆಟ್ಲಿ ಸ್ಕ್ರೋಲ್ ಬರ್ತಾ ಇತ್ತು ಅಲ್ಲಿ. ಬಂದನ್ನ ಅವರು ಫ್ರೈ ಮಾಡ್ತಾರೆ, ಅದ್ರೊಳಗೆ ನೂಡಲ್ಸ್ ಅದು ಅವಶ್ಯಕತೆ ಆಗಿದೆ. ಆಮೇಲೆ ಎಷ್ಟು ಒಡಸಿಟಿ ಅಂದರೆ ಇದು ಪ್ಯಾಕೆಟ್ನು ತೆಗ್ದಿಲ್ಲ ಅವರು, ಜಸ್ಟ್ ಹೀಟ್ ಅಲ್ಲಿ ಹಾಕಿ ಓಪನ್ ಆಗುತ್ತೆ ಅದು. ಸೊ ದಟ್ ಇಸ್ ಲೈಕ್ ಕಾರ್ಸಿನೋಜೆನಿಕ್. ಓ ಮೈ ಗಾಡ್. ಇನ್ಫ್ಲುಯೆನ್ಸರ್ಸ್ ಅದೇನದು ಪ್ಯಾಕೆಟ್ನ ಇದೆಲ್ಲ ಹಾಕಿ ಬಿಸಿ ಇದ್ದ ತಕ್ಷಣ ಸೀಲ್ ಓಪನ್ ಆಗುತ್ತೆ. ಆ ಪ್ಲಾಸ್ಟಿಕ್ ಅದ್ರೊಳಗೆ ಇರುತ್ತೆ, ಅದು ನಮಗಿಲ್ಲ. ನಮಗೇನ್ ಕಾಣಿಸ್ತದೆ, ಏನ್ ಚೆನ್ನಾಗಿ ಎಣ್ಣೆ ಪ್ಯಾಕೆಟ್ ಕಟ್ ಮಾಡ್ತಾ ಇದಾರೆ ನೋಡಿ ಅಂತ. ನಾವು ಕತ್ರಿ ತಗೋಬೇಕಲ್ಲ ಸರ್, ಅವ್ರು ಬಿಸಿ ಇದ್ರೊಳಗೆ ಕಟ್ ಮಾಡ್ತಾ ಇದಾರೆ. ತುಪ್ಪ ಎಕ್ಸ್ಟ್ರಾ ತಗೊಳ್ಬಾರ್ದು. ಅವ್ರು ಏನು ದಿನದಲ್ಲಿ ಒಂದು ಇಷ್ಟು ಫ್ಯಾಟ್ಸ್ ತಗೋಬಹುದು ಅಂತ ಹೇಳಿದರೆ ಅದು ತುಪ್ಪ ಆಗಿರ್ಬೋದು ಅಷ್ಟೇ. ಓಕೆ ಓಕೆ, ರೆಕಮೆಂಡೆಡ್ ಅಷ್ಟೇ.
ರಾಜೇಂದ್ರ Extra ಶೆಟ್ಟಿ ತುಪ್ಪ ಅವರೇ, ತಿನ್ನಂಗಿಲ್ಲ. ನಿಮಗೆ ಇದೊಂದು ಚೂರು ಕಸಿಬಿಸಿ ಮಾಡ್ಬೋದು ಈ ಪ್ರಶ್ನೆ. ನಾನು ಬರೀ ರಾಜೇಂದ್ರ ಶೆಟ್ಟಿ ಅವ್ರ ಹೋಟೆಲ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ, ಓವರ್ ಆಲ್ ಹೋಟೆಲ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಕೇಳ್ತಾ ಇದ್ದೀನಿ. ಅದ್ರಲ್ಲಿ ಎಕ್ಸ್ಪೆಷಲಿ ಬೆಂಗಳೂರು ಮೆಜೆಸ್ಟಿಕ್ ಹತ್ರ ಬಂದುಬಿಟ್ರೆ ಫುಟ್ಪಾತ್ನಲ್ಲಿ ಈ ಟ್ರೈನ್ ಇಳ್ಕೊಂಡು ಊರಿಂದ ಬಂದಿರೋರು, ಬಸ್ ಇಳ್ಕೊಂಡು ಊರಿಂದ ಬಂದಿರೋರಿಗೆ ತಿಂಡಿ ಫುಟ್ಪಾತ್ನಲ್ಲೇ ಅವತ್ತಾಗೋದು. ಆ ಪೂರಿ ಹಿಟ್ಟು ಯಾವುದಪ್ಪ, ಮೈದಾ ಹಿಟ್ಟು ಪೂರ್ತಿ ಬೆಳ್ಳಗಿರುತ್ತೆ. ಪೂರಿ ಮಾಡಿ ಹೊರಗೆ ತೆಗಿಯೋಷ್ಟೊತ್ತಿಗೆ ಕಪ್ಪು ಕಲರ್ಗೆ ಇಲ್ಲ ಎಂಥದ್ದು ಕಾಫಿ ಕಲರಿಗೆ ಬಂದು ನಿಂತ್ಬಿಟ್ಟಿರುತ್ತೆ. ಅಂದರೆ ಆ ಎಣ್ಣೆ ಕರ್ದು 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 ಎಣ್ಣೆ ಕಲರ್ ಹೆಂಗಾಗಿರುತ್ತೆ ಅಂದರೆ ಈ ಕಣ್ಣಿಗೆ ಹಚ್ಕೊಳ್ಳೋ ಕಪ್ಪು ಇರುತ್ತಲ್ಲ ಆ ಬಣ್ಣಕ್ಕೆ ಹೋಗಿರುತ್ತೆ. ಅದರೊಳಗೆ ತಗೊಬರ್ತಾರೆ, 1-2 ಲೀಟ್ರ್ ಎಣ್ಣೆ ಹಾಕೊಂಡು ಅಡುಗೆಗಳನ್ನು ಕೊಡ್ತಾರೆ. ಬರೀ ನಾನು ಫುಟ್ಪಾತ್ಗಳನ್ನು ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ, ದೊಡ್ಡ ಅಂದರೆ ಬೇರೆ ಬೇರೆ ಹೋಟೆಲ್ಗಳಲ್ಲೂ ಅಂಥವು ಇದ್ದಾವೆ ಅನ್ನೋ ಆರೋಪಗಳಿದ್ದಾವೆ. ನೀವು ಹೇಳಿ, ಕರ್ದಿರೋ ಎಣ್ಣೆನ ನಿಜವಾಗಿಯೂ ಬಿಸಾಡಲ್ಲ ನೀವು? ಮನೇಲಿರೋರು ನಾವೇ ಬಿಸಾಡಲ್ಲ, ಇನ್ನು ಹೋಟ್ಲವ್ರು ಬಿಸಾಡ್ತೀರಾ ನೀವು? ಖಂಡಿತವಾಗ್ಲೂ ಇಲ್ಲ. ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಎಣ್ಣೆಗಳನ್ನ? ಮೇಡಮ್ ಹಲೋ, ಹಾ ಮಾತಾಡಿ ಸರ್. ಮೇಡಮ್ ಏನ್ ಗೊತ್ತುಂಟಾ, ಒಂದು ಎಣ್ಣೆ ಮಾಫಿಯಾ ಉಂಟು, ಎಣ್ಣೆ ಮಾಫಿಯಾ. ಹಾ ಎಣ್ಣೆ ಮಾಫಿಯಾ ಅಂದ್ರೆ ಈ ಕರೆದಿದ್ದ ಎಣ್ಣೆ ಉಂಟಲ್ಲ, ಅದನ್ನು ತಗೊಂಡು ಹೋಗಿ ಒಂದು ಮಾಫಿಯಾ ಉಂಟು, ದೊಡ್ಡ ಮಾಫಿಯಾ ಉಂಟು. ಓಕೆ. ಅವ್ರಿಗೆ ನಾವು ಸಾಬೂನು ಹಾಕ್ತೇವೆ, ಸಾಬೂನ್ಗೆ ನಮ್ಗೆ ಬೇಕಾಗುತ್ತೆ, ಅದು ಎದಕ್ಕೆ ಬೇಕಾಗುತ್ತೆ ಬಂದು ಹೋಯ್ತಾರೆ ಅವ್ರು. ಕರೆದಿದ್ದೇನೆ ನಾವೆಲ್ಲ ಒಂದು ಡಬ್ಬಲ್ಲಿ ಜಮಾ ಮಾಡಿ ಇಡ್ತೀವಿ ನಾವು. ಹೌದಾ? ಹೌದೌದು. ಕರೆದಿದ್ದೇನೆ, ನಿಮ್ಗೆ ಬೇಕಾದ್ರೆ ನಿಮ್ಗೆ ನಾನು ಅದನ್ನೊಂದು ಲೈವ್ ಇದ್ದು ಆ ವಿಡಿಯೋ ತೋರಿಸ್ತೀನಿ. ಹಾ ನಾವು ಕರೆದಿ ಲಾಸ್ಟ್ ಏನು ಉಳಿತಲ್ಲ ಎಣ್ಣೆ, ಅದನ್ನ ನಾವು ಒಂದು ಡಬ್ಬಲ್ಲಿ ಇಟ್ಟು ಅದನ್ನು ನಾವು ಒಂದು ಮಾಫಿಯಾ ಎಣ್ಣೆ ಅವ್ರು ಬಂದು ಹೋಯ್ತಾರೆ. ಅದು ನಾವು ಎದಕ್ಕೆ ಹೋಯ್ತೀವಿ ಕೇಳ್ತೀವಿ, ಅವ್ರು ಬಂದು ಕೇಳ್ತಾರೆ, ಸರ್ ಅದು ಆ ಎಣ್ಣೆ ಕರೆದಿದ್ದೆಣ್ಣೆ ಲಾಸ್ಟಿಗೆ ಉಳಿತಲ್ಲ ತಮ್ಮ ಕೊಡಿ, ನಾವು ಸಾಬೂನ್ ಫ್ಯಾಕ್ಟ್ರಿಗೆ ಆ ಫ್ಯಾಕ್ಟ್ರಿಗೆ ಎಲ್ಲ ನಮ್ಗೆ ಬೇಕಾಗುತ್ತೆ ಅಂತ ಕೇಳ್ತಾರ ಅವ್ರು. ಅದು ಬಂದು ಹೋಯ್ತಾರ ಅವ್ರು. ಅದು ಎಲ್ಲಿಗೆ ತಗೊಂಡು ಹೋಗ್ತಾರೆ, ಏನ್ ಮಾಡ್ತಾರೆ ಅದ್ರಲ್ಲಿ? ಸಾಬೂನು ಮಾಡ್ತಾರೆ, ಅದು ಮಾಡ್ತಾರೆ. ಅವ್ರು ಹೇಳುದು ಅದು ಎಲ್ಲಿ ಹೋಯ್ತೆ ಗೊತ್ತಿಲ್ಲ. ಅದು ನಾವು ಕೇಳ್ಪಟ್ಟಿದೀವಿ, ಈ ತರ ಶೇಖರಣೆ ಮಾಡ್ಕೊಂಡು ನಿಮ್ಗಳಿಂದ ತಗೊಂಡೋಗೋ ಎಣ್ಣೆಯನ್ನ ಕೆಲವೊಬ್ರು ಫುಟ್ಪಾತ್ ನಲ್ಲಿ ಅಂಗಡಿ ಇಟ್ಕೊಂಡಿರೋರು ಈ ಆ ರೈಸು ಈ ರೈಸು ಅಂತ ಏನೇನೋ ಮಾಡ್ತಾರಲ್ಲ ಅದಕ್ಕೆ ಬಳಸ್ತಾರೆ, ತುಂಬಾ ಚೀಪಾಗಿ ಅವ್ರಿಗೆ ಆ ಎಣ್ಣೆ ಸಿಗತ್ತೆ ಅಂತ ಕೇಳ್ಪಟ್ಟಿದೀವಿ. ಹೌದಾ? ಇಲ್ಲ 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 ಇಲ್ಲ, ಅದಲ್ಲ. ಅವರು ಅಲ್ಲಲ್ಲ, ಈ ಫುಟ್ಪಾತ್ ಮಾಡ್ತಾರಲ್ಲ, ಅವ್ರು ಎಂತ ಮಾಡ್ತಾರೆ, ಅವ್ರು ಏನ್ ಗೊತ್ತಿಲ್ಲ, ಅವ್ರಿಗೆ ಆಸೆ ಆಗುದಿಲ್ಲ, ಲಾಸ್ಟ್ ಇದು ಕಾಳು ಮಾಡ್ಬೇಕು ಅಂತ ಅವ್ರು ಅದ್ ಕಡೆ ತನಕ ಉಪಯೋಗ ಮಾಡ್ತಾರೆ ಅಷ್ಟೇ. ಬೇರೆ ಕಡೆ ಎಲ್ಲಿ ತಗೊಳುದಿಲ್ಲ ನನ್ನ ಅದು ಲಾಸ್ಟ್ ಈ ಫುಟ್ಪಾತ್ ಅಲ್ಲಿ ಗೊತ್ತುಂಟ, ಅವ್ರು ಪಾಪ ಆಸೆ ಆಗುತ್ತೆ ಲಾಸ್ಟಿಗೆ, ಇದನ್ನೇನು ಕೊಡ್ಬೇಕು, ಇದು ನಾವು ಉಪಯೋಗ ಮಾಡುವಲ್ಲ, ನಮ್ಗೆ ಹಣ ಬರುತ್ತಲ್ಲ, ನಮ್ದು ಮನೆ ನಡೆಯುತ್ತಲ್ಲ, ಆ ರೀತಿ ಆಲೋಚನೆ ಮಾಡೋದು ಕೊಡ್ತಾರ ಅಷ್ಟೇ ಅವ್ರು. ಅದು ಅವಾಗ ಅವ್ರು ಏನು ಆಲೋಚನೆ ಮಾಡುದಿಲ್ಲ, ಗ್ರಾಹಕರು ತೊಂದರೆ ಆಗುತ್ತೆ, ನಾಳೆ ಇದಾಗುತ್ತೆ ಅಂತ ಅವ್ರು ಅವಾಗ ಆಲೋಚನೆ ಮಾಡುದಿಲ್ಲ. ಹೋಟೆಲ್ ಉದ್ಯಮಿಯಾಗಿ ನೀವು ಉಳಿದಿರೋ ಉದ್ಯಮದವರಿಗೆ ಒಂದು ಸಲಹೆ ಅಥವಾ ಕಿವಿ ಮಾತು ಏನ್ ಕೊಡ್ತೀರಿ ಜನರ ಆರೋಗ್ಯದ ದೃಷ್ಟಿಯಿಂದ? ಕೇಳಿಸ್ತಾ ಇದೆಯಾ ಸರ್? ಅಮ್ಮ ಆಡಿಬಲ್? ಹಲೋ, ಹಾ ಸರ್, ಈಗ ಧ್ವನಿ ಕೇಳಿಸ್ತಾ ಇದ್ರೆ ಹೋಟೆಲ್ ಉದ್ಯಮಿಯಾಗಿ ನೀವು ಉಳಿದಿರೋ ಉದ್ಯಮದವ್ರಿಗೆ ಅಥವಾ ಹೋಟೆಲ್ ನಡೆಸುವಂತವ್ರಿಗೆ ಅಥವಾ ನಡೆಸಬೇಕು ಅಂತ ಪ್ಲಾನ್ ಇಟ್ಕೊಂಡಿರೋರಿಗೆ ಬರೀ ದುಡ್ಡು ಒಂದೇ ಯೋಚನೆ ಅಲ್ಲ, ಆಹಾರದ ಜೊತೆಗೆ ಆರೋಗ್ಯನೂ ಇಂಪಾರ್ಟೆಂಟ್. ಸೊ ನಮ್ಮತನವನ್ನ ಬಿಟ್ಕೊಡೋದು ಬೇಡ ಅನ್ನುವ ಒಂದು ಕಿವಿ ಮಾತನ್ನ ಏನ್ ಪಾಸ್ ಮಾಡ್ತೀರಿ ಬೇರೆ ಹೋಟೆಲ್ ಅವ್ರಿಗೆ ಅಂತ? ಅಲ್ಲ, ನಾನು ಈಗ ನೋಡಿ ಮೇಡಮ್, ನನ್ನ ಹತ್ರ ಬಹಳ ಜನ ಬರ್ತಾರೆ, ನಾನು ಅವ್ರಿಗೆ ಒಂದೇ ಹೇಳೋದು, ನೀವು ಅನುಭವದಷ್ಟೇ ಮಾಡಿ, ಅನಾನುಭವದಿಂದ ಮಾಡ್ಲಿಕ್ಕೆ ಹೋಗ್ಬಿಡಿ, ತೊಂದರೆ ಆಗುತ್ತೆ. ನಿಮ್ಮ ಅನಾನುಭವದಿಂದ ಗ್ರಾಹಕರಿಗೆ ತೊಂದರೆ ಆಗುತ್ತೆ. ನೀವು ಅದ್ರ ಬಗ್ಗೆ ಪರಿಪೂರ್ಣವಾಗಿ ಸ್ಟಡಿ ಮಾಡಿ, ಬೇಕಾದ್ರೆ ಒಂದು 5 ತಿಂಗಳು ನಮ್ಮ ಹೋಟೆಲ್ ನಿಲ್ಲಿ, ನಾವು ಯಾವ ರೀತಿ ಅದನ್ನ ಮಾಡ್ತೀವಿ ಅದನ್ನೆಲ್ಲ ಕಲೀರಿ. ನಿಮ್ಮ ಹಣ ಮಾಡುವ ಹೋಟೆಲ್ ಸಕ್ಸಸ್ಫುಲ್ ಆಗುತ್ತೆ, ಹೋಟೆಲಲ್ಲಿ ಹಣ ಬಹಳ ಸಿಗುತ್ತೆ, ಲಾಭದಾಯಕ ಹುದ್ದೆ, ಅದೆಲ್ಲ ಅಪರಾಧಗಳ ಮಾತುಗಳು. ನೀವು ಗ್ರಾಹಕರಿಗೆ ಒಳ್ಳೆ ಊಟ, ಒಳ್ಳೆ ಅವ್ರಿಗೆ ಗ್ರಾಹಕರ ನಿಜವಾದ ದೇವರು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ನೀವು ಅನುಭವದಿಂದನೇ ಹೋಟೆಲ್ ಮಾಡಿ. ಯಾವ ಪ್ರಮಾಣವನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಬಳಸಬೇಕು, ಯಾವ ರೀತಿ ಕೊಡಬೇಕು, ಸ್ವಚ್ಛತೆ ಅಂದ್ರೆ ಏನು, ಗ್ರಾಹಕರಂದ್ರೇನು, ನೆಲ ಅಂದ್ರೆ ಏನು, ಆಕಾಶ ಅಂದ್ರೆ ಏನು, ಅದೆಲ್ಲ ನಿಮ್ಗೆ ಪರಿಪೂರ್ಣವಾಗಿ ಅನುಭವ ಆದ್ಮೇಲೆ ನೀವು ಹೋಟೆಲ್ ಮಾಡಿ ನಾವು ಹೇಳ್ತಾ ಇರ್ತೀವಿ. ಆದ್ರೂ ಅವ್ರು ಕೇಳೋದೇ ಇಲ್ಲ ಮೇಡಮ್. ಎಲ್ಲರಿಗೂ ಹೊಟ್ಟೆ ಹಸಿವಿಂದ ಅವರು ಅದನ್ನ ಕೇಳೋದು ಮಾಡೇ ಬಿಡ್ತಾರೆ. ಪಟ್ಟ ಸ್ವಲ್ಪ ಗೂಗಲ್ ಸರ್ಚ್ ಮಾಡ್ತಾರೆ, ಸ್ವಲ್ಪ ಒಂದು 10 ನಿಮಿಷ ಅನುಭವ ತಗೋತಾರೆ, ಮಾಡ್ಬಿಡ್ತಾರೆ. ಹೋಗ್ಲಿ ಬಿಡಿ ಸರ್. ಏನ್ ಸರ್ ಸ್ಪೆಷಲ್ ಇವತ್ತು ನಿಮ್ಮ ಹೋಟ್ಲಲ್ಲಿ? ಇದ್ದಿದೆ ಸರ್, ಇದ್ದಿದೆ ಮೇಡಮ್, ಎಲ್ಲ ಇದ್ದಿದ್ದೇನಾ ಸರ್? ಸರಿ ಸರ್, ಬರ್ತೀನಿ ನಾನು ನಿಮ್ಮ ಹತ್ರ. ಡಾಕ್ಟರ್ ಶಿವರಂಜನ್ ಅವರೇ, ಇನ್ನೊಂದು ವಿಷಯ ಏನು ಅಂದರೆ, ನಾನು ಆರಂಭದಲ್ಲಿ ಮಾತಾಡ್ತಾ ಇದ್ದೆ, ಇದೇ 30-35 ವರ್ಷದ ಹಿಂದೆ ಇಡೀ ಒಂದು ಕುಟುಂಬ
ಒಂದು ಕುಟುಂಬ ಅಂದರೆ 6-7 ಜನ ಸೇರ್ತಾ ಇದ್ದ ಕುಟುಂಬ 25ರಿಂದ 26 ಲೀಟರ್ ಎಣ್ಣೆಯನ್ನು ಇಡೀ ವರ್ಷಕ್ಕೆ ಬಳಸಿದ್ರೆ ಅದೇ ದೊಡ್ಡ ವಿಚಾರ. ಅದು ಹಬ್ಬ ಹರಿದಿನ ಎಲ್ಲ ಮತ್ತು ಈ ನಾರ್ಮಲ್ ಡೇಸ್ ಕೂಡ ಸೇರಿ. ಬಟ್ ಈಗ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ, ಅಪ್ಪ ಅಮ್ಮ 2 ಮಕ್ಕಳಿರೋ ಕುಟುಂಬ, ಒಂದು ತಿಂಗಳಿಗೆ ಏನಿಲ್ಲ ಅಂದರೂ 5ರಿಂದ 6 ಲೀಟರ್ ಎಣ್ಣೆಯನ್ನು ಬಳಸ್ತಾ ಇದ್ದಾರೆ. ಆ ಗ್ಯಾಪ್ ನೋಡಿ ಅಥವಾ ಆ ವ್ಯತ್ಯಾಸಗಳನ್ನು ನೋಡಿದಾಗ ಏನು ಅನ್ಸುತ್ತೆ ನಿಮಗೆ ಸರ್? ರುಚಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಹೆಲ್ತ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ. ಇವಾಗ ನೀವು 35 ವರ್ಷದಿಂದ ನೋಡಿದ್ರು ಅಷ್ಟೇ, ಅವಾಗ ಕಾಯಿಲೆಗಳು ಕಡಿಮೆ ಇತ್ತು. ಇವಾಗ ಆಚೆ ಒಂದೊಂದ್ಸರಿ ಕೆಲವು ಕಡೆ ಫ್ರೈಡ್ ರೈಸ್ ತಿಂದರೆ ಅದು ಅಕ್ಯೂಟ್ ಅಂದರೆ ಲೂಸ್ ಟೂಲ್ಸ್ ಅಂತ ಹೇಳ್ತಾರೆ, ಡಯೇರಿಯಾ ಆಗ್ತಾ ಇರುತ್ತೆ. ಯಾಕೆ ಆಗ್ತಾ ಇದೆ ಹೇಳಿ? ಸೊ ನೀವೇ ಆಲೋಚನೆ ಮಾಡಿದ್ರೆ ಅವು ಮುಂಚೆ ಅಷ್ಟು ಆಗ್ತಾ ಇರಲಿಲ್ಲ ನಮಗೆ. ಓಕೆ ಮೇಡಮ್, ಈಗೆಲ್ಲ ಒಂದು ಟ್ರೆಂಡಿಂಗ್ ಅದೇನೋ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ, ಅದೆಲ್ಲ ನಾವು ಎಷ್ಟಾದ್ರೂ ತಗೋಬೋದಾ ಮೇಡಮ್? ಕೋಲ್ಡ್ ಪ್ರೆಸ್ ಆಯಿಲ್ ಅಂದರೆ ಇಲ್ಲ, ಏನಂದರೆ ಇವಾಗ ಒಂದು ಕಾನ್ಸೆಪ್ಟ್ ಲೈಕ್ ರೊಟೇಷನ್ ಆಫ್ ಆಯಿಲ್ ಅಂತ ಹೇಳ್ತೀವಿ ನಾವು. ಸೊ ಎಲ್ಲ ಆಯಿಲ್ಸಲ್ಲೂ ಒಂದು ಹೆಲ್ತಿ ಫ್ಯಾಕ್ಟರ್ಸ್ ಇದೆ. ಸೊ ಕೋಲ್ಡ್ ಪ್ರೆಸ್ ಆಯಿಲ್ ಅಂದರೆ ಇಟ್ ಈಸ್ ಅ ಗುಡ್ ಒನ್, ಬಟ್ ಅಗೇನ್ ದ ಲಿಮಿಟೇಷನ್ ಇದೆ. 15 to 20 ml ಒಳಗಡೆನೆ ತೊಗೊಳ್ಬೇಕು, ಯಾವುದೇ ಆಯಿಲ್ ಇರ್ಬೋದು. ಓಕೆ, ಸೊ ಒಂದು ಅಡ್ವಾಂಟೇಜ್ ಏನಂದರೆ ಅದು ತುಂಬ ಹೀಟ್ ಪ್ರೊಸೆಸ್ಡ್ ಆಗಿರಲ್ಲ. ಪ್ರತಿ ಎಣ್ಣೆಗೂ ಅದರದ್ದೇ ಒಂದು ಪ್ರಾಪರ್ಟೀಸ್ ಇರುತ್ತೆ. ಇವಾಗ ಮಸ್ಟರ್ಡ್ ಆಯಿಲಲ್ಲಿ ನೀವು ಡೀಪ್ ಫ್ರೈಡ್ ಮಾಡಿದ್ರೆ ಏನೋ ತುಂಬ ಹೊಗೆ ಬರುತ್ತೆ, ಫ್ರೀ ರ್ಯಾಡಿಕಲ್ಸ್, ಟ್ರಾನ್ಸ್ ಫ್ಯಾಟ್ಸು ಕನ್ವರ್ಟ್ ಆಗುತ್ತೆ ಎಲ್ಲ. ಸೊ ಅದಕ್ಕೆ ನಾವು ಸನ್ಫ್ಲವರ್ ಆಯಿಲು, ಸೊ ಆಯಿಲ್ಸಲ್ಲೂ ಗ್ರೇಡಿಂಗ್ಸ್ ಇದೆ. ಸೊ ಯಾವ ಆಯಿಲ್ ಹೋಟೆಲ್ ಇಂಡಸ್ಟ್ರಿ ಅವ್ರು ಯೂಸ್ ಮಾಡ್ತಾರೆ ದಟ್ ಈಸ್ ಇಂಪಾರ್ಟೆಂಟ್. ಆಮೇಲೆ ಸ್ಟ್ರೈನಿಂಗ್ ಮೆಕ್ಯಾನಿಸಮ್ಸು, ಸೊ ಪೂರಿ ಮಾಡಿದ ತಕ್ಷಣ ಸ್ಟ್ರೈನ್ ಮಾಡಿಬಿಟ್ಟು ಕೊಡೋದು, ಹಿಂಗೆ ಮಾಡಿಬಿಟ್ಟು ಇದು ಕೊಡೋದು. ಸೊ ಸ್ವಲ್ಪ ಕಾನ್ಸೆಪ್ಟ್ಸ್ ಅವ್ರು ಚೇಂಜ್ ಮಾಡಿಕೊಂಡ್ರೆ, ಇವನ್ ದೋ ದೇ ಆರ್ ಕುಕಿಂಗ್ ಆ್ಯಂಡ್ ದೇ ಆರ್ ಗಿವಿಂಗ್ ದ ಕಸ್ಟಮರ್ಸ್, ಸೊ ಒಂದು ಸ್ವಲ್ಪ ಕಾನ್ಸೆಪ್ಟ್ ಇಟ್ಕೊಂಡು ಕೊಡ್ಬೋದು. ಆಮೇಲೆ ಈ ಟ್ರಾನ್ಸ್ ಫ್ಯಾಟ್ಸ್ನ ಐಡೆಂಟಿಫೈ ಮಾಡಬೇಕು ಅವರು. ಇವಾಗ ಆಯಿಲ್ ತೊಗೊಂಡು ಬರ್ತಾರಲ್ಲ, ಅದಕ್ಕೆ ಪ್ರಾಬಬ್ಲಿ ಗೌರ್ಮೆಂಟ್ ಶುಡ್ ಫಿಕ್ಸ್ ಲೈಕ್ ಇಷ್ಟು ಟ್ರಾನ್ಸ್ ಫ್ಯಾಟ್ಸ್ ಇದೆ, ಇದರಿಂದ 20% ಮೇಲಿದೆ ಈ ಆಯಿಲಲ್ಲಿ. ಸೊ ಇಟ್ ಈಸ್ ನಾಟ್ ಕನ್ಸ್ಯೂಮ್ ಫಾರ್ ಫುಡ್ ಕನ್ಸ್ಯೂಮ್ ಮಾಡ್ಬೋದು, ಬೇರೆದಕ್ಕೆ ಯೂಸ್ ಮಾಡಿ. ಆಮೇಲೆ ಇವ್ರಿಗೆ ಇದು ಡ್ರೈನೇಜಲ್ಲಿ ಆಯಿಲ್ ಸುರಿಯಂಗಿಲ್ಲ, ದಟ್ ಈಸ್ ದ ರೀಸನ್, ಉಳಿದಿರೋದು. ಸೊ ದಟ್ಸ್ ದ ರೀಸನ್ ದೇ ಹ್ಯಾವ್ ಟು ಕೀಪ್ ಇಟ್ ಇನ್ ಬಾಕ್ಸಸ್. ಆ ಬಾಕ್ಸಸ್ನ ಬೇರೆಯವ್ರು ತಗೊಂಡು. ಓಕೆ ಡಾಕ್ಟರ್ ರಾಜೇಶ್ ಅವರೇ, ಕೋಲ್ಡ್ ಪ್ರೆಸ್ ಆಯಿಲ್ ಅಂದ್ರೆ ನಾವು ಅದನ್ನ ಆಯಿಲ್ ಪ್ರಿಪೇರ್ ಮಾಡುವಾಗ ಹೀಟ್ ಯೂಸ್ ಮಾಡಿರೋದು. ಆಯಿಲ್ ಪ್ರಿಪೇರ್ ಮಾಡುವಾಗ ಹೀಟ್ ಯೂಸ್ ಮಾಡಿದ್ರೆ ಟ್ರಾನ್ಸ್ ಫ್ಯಾಟ್ ಕ್ರಿಯೇಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಹೀಟ್ ಯೂಸ್ ಮಾಡದೇ ಇರೋ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಲ್ಲಿ ಟ್ರಾನ್ಸ್ ಫ್ಯಾಟ್ ಅಂಶ ಕಡಿಮೆ ಇರುತ್ತೆ. ಹಂಗಂದ್ಬಿಟ್ಟು ಅದು ಒಳ್ಳೇದು ಅಂತಲ್ಲ, ರಿಲೇಟಿವ್ಲಿ ಮೇಡಮ್ ಹೇಳ್ದಂಗೆ ರಿಲೇಟಿವ್ಲಿ ಬೆಟರ್ ದೆನ್ ರೆಗ್ಯುಲರ್ ಹೀಟ್ ಯೂಸ್ಡ್ ಆಯಿಲ್. ಓಕೆ ಡಾಕ್ಟರ್, ಒಂದು ಕೊನೆ ಪ್ರಶ್ನೆ. ನನ್ನ ಹೃದಯಕ್ಕೆ ಬೀಟ್ರೂಟ್ ಒಳ್ಳೇದು ಅಂತ ನೀವು ಹೇಳ್ತೀರಿ. ನನ್ನ ಹೃದಯಕ್ಕೆ ಅಂದರೆ ನಮ್ಮೆಲ್ಲರ ಹೃದಯಕ್ಕೆ ಒಳ್ಳೆ ಸೊಪ್ಪು ತರಕಾರಿಗಳನ್ನ ಅಂತೀನಿ. ತುಂಬ ಕೊಬ್ಬು ಅಥವಾ ಕುಡಿಯೋ ಚಟ ಇದ್ರೆ, ಸಿಗರೇಟ್ ಸೇದೋ ಚಟ ಇದ್ರೆ ಬಿಟ್ಬಿಡಿ ಅಂತೀರಿ. ಸೊ ಅದರ ಜೊತೆಗೆ ಕರಿದ ಎಣ್ಣೆಯನ್ನೂ ಬಿಟ್ಬಿಡಿ ಅನ್ನೋದಕ್ಕೆ ನಿಮ್ಮ ಒಂದು ಕಿವಿ ಮಾತು. ಹೃದಯದ ಆರೋಗ್ಯಕ್ಕೆ ಪದೇ ಪದೇ ಕರೆದಿರೋ ಎಣ್ಣೆ ಎಷ್ಟು ಡೇಂಜರ್ ಅಂತ ಸರ್? ಈಗ ಪದೇ ಪದೇ ಕರೆದಿರೋ ಎಣ್ಣೆ ಅಷ್ಟೇ ಅಲ್ಲ, ಎನಿ ಡೀಪ್ ಫ್ರೈಡ್ ಐಟಮ್ಸಲ್ಲಿ ಫಸ್ಟ್ ಟೈಮಲ್ಲಿ ಕೂಡ ಟ್ರಾನ್ಸ್ ಫ್ಯಾಟ್ಸ್ ಕಂಟೆಂಟು ಜಾಸ್ತಿ ಇದ್ದೇ ಇರುತ್ತೆ. ಆದಷ್ಟು ನಾವು ಡೀಪ್ ಫ್ರೈಡ್ ಐಟಮ್ಸ್ನ ಲಿಮಿಟ್ ಮಾಡಬೇಕು. ಅದನ್ನು ಡೈಲಿ ತಿನ್ನೋದಾಗಲಿ ಅಥವಾ ಯಾವ ಥರ ಒಂದು ದಿವಸ ತಿಂದಾಗ ಬಿಂಜ್ ಈಟಿಂಗ್, ಸಿಕ್ಕಾಪಟ್ಟೆ ತಿನ್ಬಿಡೋದು, ಅದೆಲ್ಲ ಮಾಡಬಾರ್ದು. ರೀಹೀಟ್ ಅಂತೂ ಭಾಳ ಕೇರ್ಫುಲ್ಲಾಗಿ ಮಾಡ್ಬೇಕು ನಾವು. ಈಗ ಫಸ್ಟ್ ಟೈಮೇ ಸಿಕ್ಕಾಪಟ್ಟೆ ಹೀಟ್ ಮಾಡಿದರೆ ಅದನ್ನು ಯೂಸ್ ಮಾಡೋದು ಒಳ್ಳೇದಲ್ಲ. ಅದನ್ನು ಬೇಕಿದ್ರೆ ಜಾಸ್ತಿ ಫಸ್ಟ್ ಟೈಮ್ ಡೀಪ್ ಫ್ರೈಗೆ ಯೂಸ್ ಮಾಡಿಲ್ಲ ಅಂದರೆ 2 ರಿಂದ 3 ಸಲ ಯೂಸ್ ಮಾಡ್ಬೋದು. ಅದನ್ನು ಕರೆಕ್ಟಾಗಿ ಫಿಲ್ಟರ್ ಮಾಡಿ ಕ್ಲೀನ್ ಮಾಡಿ ಸ್ಟೋರ್ ಮಾಡಿಡೋದು ಭಾಳ ಮುಖ್ಯ. ಯೂಸ್ ಮಾಡುವಾಗ ನೆಕ್ಸ್ಟ್ ಟೈಮು ಸ್ಮೆಲ್ಲು ಕಲರ್ ಎಲ್ಲ ನೋಡಿಕೊಂಡು ಡೌಟ್ ಆದರೆ ಅದನ್ನು ಡಿಸ್ಕಾರ್ಡ್ ಮಾಡಬೇಕು. ಫಸ್ಟ್ ಟೈಮೇ ನಾವು ಯೂಸ್ ಮಾಡುವಾಗ ಕರೆಕ್ಟಾಗಿ ಲಿಮಿಟಾಗಿ ಯೂಸ್ ಮಾಡಿದರೆ ಅದು ನಮಗೆ ಜಾಸ್ತಿ ಉಳಿಯೋದಿಲ್ಲ. ಅದು ಈ ಥರದೆಲ್ಲ ನಾವು ಸ್ವಲ್ಪ ಪ್ರಾಕ್ಟೀಸಸ್ ಕರೆಕ್ಟಾಗಿ ಫಾಲೋ ಮಾಡಿಕೊಂಡ್ರೆ ನಮಗೂ ಅದನ್ನು ಡಿಸ್ಕಾರ್ಡ್ ಮಾಡೋದಕ್ಕಾಗಲಿ ಅಥವಾ ಅದರಿಂದ ಖರ್ಚು ಜಾಸ್ತಿ ಆಗೋದಿಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತ್ಯದ್ಭುತ ಮಾಹಿತಿಯನ್ನು ನಮಗೆ ಗೊತ್ತಿರೋದನ್ನ ಇನ್ನೊಂದ್ಸಲ ನೆನಪು ಮಾಡಿಕೊಡುವ ಕೆಲಸವನ್ನು ಮಾಡಿದಿರಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಅಲಾರಾಮಿಂಗ್ ಮೆಸೇಜನ್ನು ಪಾಸ್ ಮಾಡ್ತು. ಪದೇ ಪದೇ ಕರಿದ ಎಣ್ಣೆಯನ್ನ ಬಳಸ್ತಾ ಇರೋದ್ರಿಂದ ಕ್ಯಾನ್ಸರ್ ಹೆಚ್ಚು ಆಗ್ತಾ ಇದೆ, ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದಾವೆ, BP, ಹಿಂಗೆ ಲಿವರ್ ಸಮಸ್ಯೆ ಇವೆಲ್ಲವೂ ಜಾಸ್ತಿ ಆಗ್ತಾ ಇದೆ. ಸೊ ಬಿ ಕೇರ್ಫುಲ್ ಅಂತ ಇದ್ದಾರೆ. ಈ ಪದೇ ಪದೇ ಕರಿದ ಎಣ್ಣೆಗಳನ್ನ ನಾವು ಮನೆಯಲ್ಲಿ ಎಷ್ಟು ಗಮನವನ್ನ ಕೊಡ್ತೀವೋ ಅದೇ ಗಮನವನ್ನ ಹೋಟೆಲ್ನವರು ಕೊಡಬೇಕು ಅಥವಾ ಕೊಡ್ತಾರೆ ಅಂತ ಅನ್ಕೊಂಡ್ರೆ ನಮ್ಮಂತ ಮೂರ್ಖರು ಮತ್ತೊಬ್ರಿಲ್ಲ. ಹಾಗಾಗಿ ಮನೆ ಊಟ, ಹೋಟೆಲ್ ಊಟ ಅನ್ನುವಂಥದ್ದನ್ನ ಇನ್ನೊಂದ್ಸಲ ನೆನಪು ಮಾಡ್ಕೊಳ್ಳುವ ಸಮಯ ಬಂದಿದೆ ಅಂತ ಹೇಳ್ತಾ ಕಾರ್ಯಕ್ರಮ